ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರ ಅಶೇಷ ದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಜಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟನಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಶ್ವಗುರು ಪ್ರತಿಷ್ಠಾನಂನ ಎಲ್ಲ ಬಂಧುಗಳಿಗೆ ಆದರದ ಸ್ವಾಗತ ಸುಸ್ವಾಗತ. ಶ್ರೀಮದ್ ಭಾಗವತದ ಅವತಾರಗಳ ಚಿಂತನೆಯ ಸರಣಿ ಕಾರ್ಯಕ್ರಮದಲ್ಲಿ 7 ಅವತಾರಗಳ ಚಿಂತನೆಯನ್ನು ಮುಗಿಸಿದ್ದೇವೆ. ಮುಂದೆ ಬರುವಂತಹ ಅವತಾರಗಳು ಪೃಥು ಅವತಾರ, ಋಷಭಾವತಾರ, ಹಯಗ್ರೀವ ಅವತಾರ. ಪೃಥು ಅವತಾರ ಇದು ಭಗವಂತ ಅಂಶದಿಂದಾಗಿ ಅವತಾರ ಮಾಡಿದ್ದು. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ತಾನು ಅದೇ ಹೆಸರಿನಿಂದಲೇ ಇದ್ದುಕೊಂಡು ಆ ವ್ಯಕ್ತಿಯ ಮೂಲಕ ಜಗತ್ತಿನ ಎಲ್ಲ ಕಾರ್ಯಗಳನ್ನ ಮಾಡಿದಂತಹ ಅವತಾರ. ಇದನ್ನ ಅಂಶಾವತಾರ ಅಂತ ವ್ಯವಹಾರ ಮಾಡ್ತಾರೆ. ಈ ಪೃಥು ಯಾರು ಅಂದ್ರೆ ವೇನನ ಮಗ. ವೇನ ಯಾರು ಅಂದ್ರೆ ಅಂಗರಾಜನ ಮಗ. ಅಂಗರಾಜನಿಗೆ ಮಕ್ಕಳಿಲ್ಲ ಅಂತ ಬಹಳಷ್ಟು ಕಷ್ಟಪಟ್ಟ ಮೇಲೆ ಹುಟ್ಟಿದಂತಹ ದರಿದ್ರ ಮಗ ಅಂದ್ರೆ ವೇನ. ಈ ವೇನ ಜಗತ್ತಿನ ತುಂಬಾ ನಾಸ್ತಿಕ್ಯವಾದವನ್ನ ಪ್ರತಿಪಾದನೆ ಮಾಡಿದವ. ಜಗತ್ತಿನ ಎಲ್ಲರೂ ಕೂಡ ಧರ್ಮದಿಂದ ವಂಚಿತರಾಗಬೇಕು, ಧರ್ಮ ಯಾರ ಹತ್ರನೂ ಇರಬಾರದು ಅಂತ ಪ್ರತಿಪಾದನೆ ಮಾಡಿದ. ಋಷಿಮುನಿಗಳೆಲ್ಲ ಅಂತಾರೆ, ಒಂದು 4 ಚಕ್ರದ ವಾಹನ ಇದೆ ಅಂದ್ರೆ 3 ಚಕ್ರದ ಮೇಲೆ ವಾಹನ ನಡೆಸ್ಲಿಕ್ಕೆ ಆಗೋದಿಲ್ಲಪ್ಪ. ಧರ್ಮ ಅನ್ನೋದು ಒಂದು ಚಕ್ರ, ಅದು ಬೇಕೇ ಬೇಕು. ಧರ್ಮ ಇಲ್ಲ ಅಂದ್ರೆ 3 ಕಾಲಿನ ಮೇಲೆ ಯಾವ ಕುರ್ಚೆ ಕೊಡ್ಲಿಕ್ಕೆ ಆಗೋದಿಲ್ಲ, ಟೇಬಲ್ ಕೊಡೋದಿಲ್ಲ, ಯಾವುದೂ ಕೂಡ ಅತಂತ್ರ ಅಂತ ಆಗಿಬಿಡ್ತದೆ. ಎಲ್ಲವೂ ಕೂಡ ಸರಿಯಾಗಿರಬೇಕು ಅಂದ್ರೆ 4 ಕಾಲು ಇದ್ರೆ 4 ಕಾಲು ಇರಲೇಬೇಕು. ಅದೇ ತರ ಧರ್ಮನೂ ಒಂದು ಪಾದ, ಅದಿದ್ರೆ ಮಾತ್ರ ಜಗತ್ತು ದೇಶ ಸಮೃದ್ಧವಾಗಿ ನಡೀತದೆ. ಅದಕ್ಕೆ ಧರ್ಮ ಬೇಕು. ನೀನು ಧರ್ಮವನ್ನು ನಿಷೇಧ ಮಾಡಿದ್ರೆ ಹೆಂಗೆ ಅಂದ್ರೆ ಅವಾಗ ವಿಚಾರ ಮಾಡ್ತಾನೆ, ಧರ್ಮ ಬೇಕಲ್ಲ, ಮಾಡ್ರಿ. ಏನ್ ಧರ್ಮ ಮಾಡ್ತಾ ಇದ್ದೀರಿ? ನಾರಾಯಣನಿಗೆ ಪೂಜೆ, ಬ್ರಹ್ಮದೇವರನ್ನ ಧ್ಯಾನ ಮಾಡ್ತೀರಿ, ವಾಯುದೇವರನ್ನ ಪೂಜೆ ಮಾಡ್ತೀರಿ, ರುದ್ರದೇವರನ್ನ ಪೂಜೆ ಮಾಡ್ತೀರಿ. ಇವತ್ತಿನ ಎಲ್ಲ ಬಂದ್ ಮಾಡ್ರಿ. ನಿಮಗೇನು ಪೂಜಾ ಮಾಡ್ಬೇಕಲ್ಲ, ನನ್ನ ಹೆಸರಿನೊಳಗೆ ಪೂಜಾ ಮಾಡ್ರಿ. ಹೋಮ ಮಾಡ್ಬೇಕಾ, ನನ್ನ ಹೆಸರಿನೊಳಗೆ. ಶ್ರಾದ್ದ ಮಾಡ್ತೀರಿ, ನನ್ನ ಹೆಸರಿನೊಳಗೆ. ಎಲ್ಲ ನನ್ನ ಹೆಸರಿನೊಳಗೆ ಆಗ್ಲಿ. ಇನ್ನು ಮೇಲೆ ನಾರಾಯಣಾಯ ಸ್ವಾಹ, ಕೃಷ್ಣಾಯ ಸ್ವಾಹ ಎಲ್ಲ ಮರ್ತು ಬಿಡ್ರಿ. ವೇನಾಯ ಸ್ವಾಹ ಅನ್ಬೇಕು. ಎಲ್ಲ ನನಗೆ ಸಲ್ಲಬೇಕು. ನನ್ನ ಬಿಟ್ಟು ಇನ್ಯಾರೂ ಇಲ್ಲ ಜಗತ್ತಿನೊಳಗೆ, ನಾನೇ ದೇವರು ಅಂತ ಇಷ್ಟರ ಮಟ್ಟಿಗೆ ನಾಸ್ತಿಕ್ಯವಾದವನ ಜಗತ್ತಿನೊಳಗೆ ಬಿತ್ತಿದ. ಎಲ್ಲರೂ ಅದನ್ನೇ ಫಾಲೋ ಮಾಡ್ಬೇಕಾಯ್ತು, ಅನಿವಾರ್ಯ ಆಗೋಯ್ತು. ಇಲ್ಲ ಅಂದ್ರೆ ತಲೆ ಉಳಿಸ್ತಿರ್ಲಿಲ್ಲ, ಎಲ್ಲರನ್ನ ಕೊಂದು ಹಾಕ್ತಾ ಇದ್ದ. ಇಂಥ ದಾರುಣ ಅವಸ್ಥೆ ಬಂದಾಗ ಏನ್ ಮಾಡಬೇಕು ಅಂತ ತಿಳಿಯದೆ ಅವರೆಲ್ಲ ಸಹಿಸ್ಕೋತಾರೆ. ಎಷ್ಟು ಸಹಿಸ್ಕೊಳ್ಳಿಕ್ ಸಾಧ್ಯ? ಪ್ರತಿ ದಿವಸ ಒಂದೊಂದು ಕಿರಿಕಿರಿ, ಎಲ್ಲ ಕಿರಿಕಿರಿಗಳನ್ನು ಸಹಿಸ್ಕೊಳ್ತಾ ಇದ್ದಾಗ ಒಂದು ದಿವಸ ಎಲ್ಲ ಋಷಿಮುನಿಗಳಿಗೆ ಸಿಟ್ಟು ಬಂದ್ಬಿಡ್ತದೆ. ಏನಿದು, ಎಲ್ಲ ಕೇಳ್ತೇವೆ ಅಂತ ನಮ್ಮ ಮೇಲೆ ಹೇರಿಕೆ ಮಾಡ್ತಾ ಇದ್ದಾನೆ, ಇನ್ನು ನಾನು ಸುಮ್ಮನೆ ಬಿಡಬಾರದು ಅಂತ ತಮ್ಮ ಹುಂಕಾರದಿಂದ ಹುಮ್ ಅಂತ ಹೇಳಿ ತಾವು ಜೋರಾಗಿ ಶಬ್ದ ಮಾಡಿ ಅವನನ್ನ ಕೊಂದು ಬಿಡ್ತಾರೆ. ವೇನ ಸತ್ತ. ವೇನ ಸತ್ತ ಅಂದ್ರೆ ಆ ರಾಜ್ಯದ ರಾಜ ಸತ್ತ. ರಾಜನಿಲ್ಲದೆ ರಾಜ್ಯ ನಡೆಯೋದು ಹೆಂಗೆ? ರಾಜ್ಯ ನಡೆಸಬೇಕು, ಒಬ್ಬ ರಾಜ ಬೇಕು. ಈಗ ಇದ್ದ ರಾಜ ಸತ್ತಿದ್ದಾನೆ, ಅವನಿಗೆ ಸಂತಾನ ಇಲ್ಲ. ಮತ್ತೆ ಯಾರನ್ನ ನಾವು ಮೊರೆ ಹೋಗಬೇಕು ಅಂದಾಗ ಭಗವಂತನನ್ನ ಮೊರೆ ಹೋಗಬೇಕು. ಅವನೇ ನಮಗೆ ಭಕ್ತ ವತ್ಸಲ, ಅವನು ನಮ್ಮನ್ನು ಉದ್ಧಾರ ಮಾಡುವವ ಅಂತ ಭಾವಿಸಿ ಭಗವಂತನನ್ನ ನೆನೆದು ಈ ವೇನನ ದೇಹವನ್ನ ಮಥನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಮಥನ ಮಾಡಿದಾಗ ತೊಡೆಯಿಂದ ಮತ್ತೊಬ್ಬ ರಾಕ್ಷಸನೇ ಬಂದ. ಅದಾದ ಮೇಲೆ ಬಾಹುಗಳಿಂದ ಒಬ್ಬ ಪೃಥು ಅನ್ನುವಂತಹ ವ್ಯಕ್ತಿ ಬರ್ತಾನೆ. ಆ ಬಾಹುವಿನಿಂದ ಬಂದಂತಹ ಪೃಥುನೇ ಇಡೀ ಈ ರಾಜ್ಯಕ್ಕೆ ರಾಜನಾಗಬಲ್ಲ ಸಮರ್ಥ ವ್ಯಕ್ತಿ ಅಂತ ಚಿಂತಿಸಿ ಆ ಪೃಥುವಿಗೆ ರಾಜ್ಯಾಭಿಷೇಕವನ್ನ ಮಾಡಿ ಪಟ್ಟವನ್ನ ಕಟ್ತಾರೆ. ಇವನು ಮಹಾರಾಜ ಅಂತ ಹೇಳ್ತಾರೆ. ಆ ಪೃಥು ಭೂಮಿಗೆ ಬರುವಾಗಲೇ ನನ್ನೊಳಗೆ ಭಗವಂತನೇ ಬಂದು ನೆಲೆ ನಿಲ್ಲಬೇಕು ಅಂತ ಅವನೇ ಪ್ರಾರ್ಥನೆ ಮಾಡಿದಂತೆ ಪೃಥುವಿನಲ್ಲಿ
ಪೃಥು ಅನ್ನುವ ಹೆಸರಿನಿಂದಲೇ ಭಗವಂತ ಬಂದು ಪ್ರವೇಶ ಮಾಡ್ತಾನೆ. ಪೃಥುವಿನಲ್ಲಿ ಪೃಥುವಾಗಿ ಬಂದು ಭಗವಂತ ಅವತಾರ ಮಾಡಿದ. ಭೂಮಿಯಲ್ಲಿ ಪೃಥುವಿನಿಂದ ರಾಜ್ಯದ ಪರಿಪಾಲನೆಯನ್ನ ಮಾಡಿದ. ಮಾದರಿ ರಾಜ್ಯವನ್ನ ಕಲ್ಪನೆ ಮಾಡಿಕೊಟ್ಟ. ಆ ಇಡೀ ವೇನನ ಕಾಲದೊಳಗೆ ಇದ್ದ ಎಲ್ಲ ದುರಾಡಳಿತವನ್ನ ಸ್ವಚ್ಛಗೊಳಿಸಿದ. ಭ್ರಷ್ಟಾಚಾರ, ಅತ್ಯಾಚಾರ, ಎಲ್ಲ ವಿಧದ ಕೆಟ್ಟ ಪದ್ಧತಿಗಳನ್ನೆಲ್ಲ ಕಡೆದು ಹಾಕಿ, ಮಳೆ ಬೆಳೆ ಯಾವುದೂ ಇರಲಿಲ್ಲ, ದುರ್ಭಿಕ್ಷ ಇತ್ತು, ಆ ಎಲ್ಲವನ್ನ ಸ್ವಚ್ಛ ಮಾಡಿ ಪೃಥುವಾಗಿ ಧರ್ಮವನ್ನ ಮಾಡುವಂತೆ ಮಾಡಿ ರಾಜ್ಯದ ಎಲ್ಲ ಜನರು ಧರ್ಮಿಷ್ಠರಾದಾಗ ಒಳ್ಳೆಯ ಮಳೆ ಬಂತು, ಒಳ್ಳೆಯ ಬೆಳೆ ಬಂತು. ದುರ್ಭಿಕ್ಷೆಯಲ್ಲಿದ್ದಂತಹ ರಾಜ್ಯ ಸುಭಿಕ್ಷೆಗೆ ಬಂತು. ಒಳ್ಳೆಯ ಸುಭಿಕ್ಷೆ ಇದ್ದಾಗ ಮುಂದೆ ಆ ರಾಜ್ಯವನ್ನ ಸಸ್ಯ ಸಂಪದ್ಭರಿತವನ್ನಾಗಿ ಮಾಡಿ ಎಲ್ಲ ವಿಧದ ಸಂಪತ್ತಿನಿಂದ ಪೂರ್ಣಗೊಳಿಸಿ ಪೃಥುವಿನಿಂದ ಇದಕ್ಕೆ ಪೃಥ್ವಿ ಅಂತ ಹೆಸರು ಬರಬೇಕು ಭೂಮಿಗೆ. ಆ ರೀತಿ ವ್ಯವಸ್ಥೆಯನ್ನ ಮಾಡಿದ. ಆ ಪೃಥ್ವಿ ಅಂತ ಕರೆಸಿಕೊಳ್ಳುವಂತಹ ಇದೇನು ಭೂಮಂಡಲ ಇದೆ, ಇದನ್ನ ಉದ್ಧರಿಸಿದಂತಹ ಭಗವಂತನ ರೂಪ ಅಂದ್ರೆ ಅದು ಪೃಥು ಅನ್ನುವಂತಹ ರೂಪ. ಪೃಥು ಚಕ್ರವರ್ತಿಯ ಒಳಗೆ ಪೃಥು ಅನ್ನುವ ಹೆಸರಿನಿಂದ ಇದ್ದು ಇಡೀ ಭೂಮಂಡಲವನ್ನ ಉದ್ಧಾರ ಮಾಡಿದ. ಇದು ಪೃಥು ಅನ್ನುವಂತಹ ರೂಪದ್ದಾದರೆ ಮುಂದೆ ವೃಷಭನಾಗಿ ಭಗವಂತ ಅವತಾರ ಮಾಡ್ತಾನೆ. ವೃಷಭಾವತಾರ ಮಾಡಿದ್ಯಾಕೆ ಅಂದ್ರೆ ಮುಖ್ಯವಾಗಿ ಧರ್ಮವನ್ನ ನಾವು ಪಾಲನೆ ಮಾಡಬೇಕು ಅನ್ನೋದು ಭಗವಂತನ ಎಲ್ಲ ಅವತಾರಗಳ ಸಂದೇಶ. ಈ ಅವತಾರದೊಳಗೆ ವಿಶೇಷವಾಗಿ ಹೇಳಿದ್ದೇನೆಂದ್ರೆ ಭೋಗ ಜೀವನ ಬಿಡಬೇಕು, ತ್ಯಾಗ ಜೀವನ ಹಿಡಿಬೇಕು. ಭೋಗ ಬಿಡೋದು, ತ್ಯಾಗ ಹಿಡಿಯೋದು ನಮ್ಮೆಲ್ಲರ ಮುಖ್ಯ ಗುಣ, ಜೀವನದ ಮೋಟೋ, ಗುರಿ ಆಗಬೇಕು ಅಂತ ಪ್ರತಿಪಾದನೆ ಮಾಡಿದ ಒಂದು ವಿಶೇಷ ರೂಪ ಅಂದ್ರೆ ಅದು ವೃಷಭಾವತಾರ. ವೃಷಭ ಅನ್ನುವಂತಹ ರೂಪದಿಂದ ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿದ. ವೃಷಭನಾಗಿ ಬಂದ. ಮುಂದೆ ಅವನಿಗೆ ಅನೇಕ ಮಕ್ಕಳಲ್ಲಿ ಭರತ ಅನ್ನುವಂತಹ ಒಬ್ಬ ವ್ಯಕ್ತಿ ಹುಟ್ಟಿ ಬರ್ತಾನೆ. ಆ ಭರತನಿಂದಲೇ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದೆ. ಭರತನಿಂದ ಭಾರತ ಅಂತ ಈ ಇಡೀ ದೇಶ ಕರೆಸಿಕೊಳ್ತಾ ಇದೆ. ಇಂಥ ಭಾರತ ದೇಶಕ್ಕೆ ಆ ಭರತನನ್ನ ಕೊಟ್ಟಂತಹ ಋಷಭ ತಾನು ನಮಗೆಲ್ಲ ತಿಳಿಸಿಕೊಟ್ಟಿದ್ದು. ತನ್ನ ಕಾಲದೊಳಗಂತೂ ಅತ್ಯಂತ ಶುದ್ಧವಾಗಿ ಪ್ರಜಾಪಾಲನೆಯನ್ನ ಮಾಡಿ ಇಡೀ ರಾಜ್ಯವನ್ನ ಧರ್ಮ ಮಾರ್ಗದಲ್ಲಿ ಸಾಗಿಸಿದಂತಹ ಶ್ರೇಯಸ್ಸು ಆ ಭಗವಂತನಿಗಿದೆ. ಅವನು ಮುಖ್ಯವಾಗಿ ಮಾಡಿದ್ದೇನು ಅಂದ್ರೆ ಭೋಗ ಜೀವನದಿಂದ ಎಲ್ಲರನ್ನ ವಿಮುಖರನ್ನಾಗಿಸಿ ತ್ಯಾಗ ಜೀವನದ ಕಡೆಗೆ, ಸಾಧನೆಯ ಕಡೆಗೆ, ಪರೋಪಕಾರದ ಕಡೆಗೆ ಎಲ್ಲರನ್ನ ತಿರುಗಿಸಿ ಸಮಾಜದೊಳಗೆ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿ ಸಮಾಜದ ಉದ್ಧಾರವನ್ನ ಮಾಡಿದ್ದಾನೆ. ಮುಂದೆ ಅವನೇ ಭರತನಿಗೆ ರಾಜ್ಯವನ್ನು ಒಪ್ಪಿಸಿ ತಾನು ವಾನಪ್ರಸ್ಥಕ್ಕೆ ಹೋಗ್ತಾನೆ. ಅಂತೂ ಈ ವೃಷಭನಾಗಿ ಏನು ಮಾಡಿದ ಅಂದ್ರೆ ಅದರೊಳಗೆ ಮುಖ್ಯವಾಗಿ ಅವನ ಸಂದೇಶಗಳು ಎಲ್ಲವೂ ಅದ್ಭುತ. ಅದರೊಳಗೆ ಒಂದು ಮುಖ್ಯ ಸಂದೇಶವನ್ನು ನೋಡೋದು ಅಂತ ಆದ್ರೆ ನಾವು ಮಹಾತ್ಮರ ಸೇವೆ ಮಾಡಬೇಕು ಅನ್ನುವಂತಹ ಒಂದು ದಿವ್ಯ ಸಂದೇಶವನ್ನ ಕೊಟ್ಟಂತಹ ರೂಪ ಯಾವುದಾದ್ರೂ ಇದ್ರೆ ಅದು ಈ ಪೃಥು ಅನ್ನುವಂತಹ ಈ ವೃಷಭ ಅನ್ನುವಂತಹ ರೂಪ. ಮಹತ್ ಸೇವೆಯಿಂದಲೇ ನಮಗೆ ಮೋಕ್ಷ ಹೊರತು ನಾವು ಮಹತ್ ಸೇವೆ, ಮಹತ್ ಅಂದ್ರೆ ದೊಡ್ಡದು ಅಂತ, ಬರೀ ದೊಡ್ಡದು ಅಂದ್ರೆ ಯಾವುದು? ಎಲ್ಲ ಹಿರಿಯರ, ಗುರುಗಳ, ವಾಯುದೇವರ ಇವರೆಲ್ಲರ ಸೇವೆ. ಇವರೆಲ್ಲರ ಸೇವೆ ನಮಗೆ ಮೋಕ್ಷಕ್ಕೆ ಕಾರಣ ಅಂತ ಹೇಳಿದ್ದಾನೆ. ಮಹತ್ ಸೇವಾಂ ದ್ವಾರಂ ಆಹುರ್ವಿಮುಕ್ತೇ. ಮಹತ್ ಸೇವಾಂ ದ್ವಾರಂ, ನಮಗೆ ಮಾರ್ಗ ಯಾವುದು ಅಂದ್ರೆ ಮಹತ್ ಸೇವಾ, ಎಲ್ಲ ಹಿರಿಯರ ಸೇವೆ. ಯಾವುದಕ್ಕೆ? ವಿಮುಕ್ತೇ, ಎಲ್ಲ ಹಿರಿಯರ ಸೇವೆಯಿಂದ ಭಗವಂತನ ಪ್ರೀತಿ, ಭಗವಂತನ ಪ್ರೀತಿಯಿಂದ ಅವನ ಬಗ್ಗೆ ವಿಶೇಷ ಜ್ಞಾನ, ಆ ಜ್ಞಾನದಿಂದ ನಮಗೆ ಮೋಕ್ಷ ಬರುತ್ತದೆ ಅಂತ. ಆದ್ರಿಂದ ನಾವೆಲ್ಲರೂ ಕೂಡ ಮಹಾತ್ಮರ ಸೇವೆ ಮಾಡಬೇಕು ಅಂತ ಒಂದು ದಿವ್ಯ ಸಂದೇಶವನ್ನ ಕೊಟ್ಟಂತಹ ರೂಪ ಅದು ಋಷಭ ಅನ್ನುವಂತಹ ರೂಪ. ಇದರ ಜೊತೆ ಹೇಳ್ತಾನೆ ಎಲ್ಲರಿಗೂ ಕೂಡ ಒಂದು ಸಂಬಂಧಗಳ ಕೊಂಡಿ ಇದೆ. ತಂದೆ, ತಾಯಿ, ಬಂಧುಗಳು, ಸ್ನೇಹಿತರು, ಮಿತ್ರರು ಇವೆಲ್ಲ ಅನೇಕರು ನಮ್ಮ ಜೀವನದೊಳಗೆ ಒಂದೊಂದು ಸ್ಥಾನದೊಳಗೆ ಒಂದೊಂದು ಪಾತ್ರ ವಹಿಸಿಕೊಂಡು ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನ ನಿರ್ವಹಿಸ್ತಾ ಇರ್ತಾರೆ. ಆದ್ರೆ ಇವರೆಲ್ಲರೂ ಕೂಡ ಆಯಾಯ ಸ್ಥಾನಕ್ಕೆ ಯೋಗ್ಯರು ಅಂತ ಯಾವಾಗ ಆಗ್ತಾರೆ, ಅಯೋಗ್ಯರು ಅಂತ ಯಾವಾಗ ಆಗ್ತಾರೆ, ಇದನ್ನ ಋಷಭ ನಾಮಕ ಭಗವಂತ ಬಹಳ ಸುಂದರವಾಗಿ ತಿಳಿಸ್ತಾನೆ. ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಾಸ್ಯಾತ್ ದೈವಂ ನ ತತ್ಸ್ಯಾತ್ ನ ಪತಿಶ್ಚ ಸಸ್ಯಾತ್ ನಮೇ ಚಯೇದ್ ನಮೋಚಯೇದ್ಯ ಸಮುಪೇತ ಮೃತ್ಯುಂ. ಈ ರೀತಿಯಾಗಿ ಆ ಗುರುರ್ನ ಸಸ್ಯಾತ್ ಸ್ವಜನೋನ ಸಸ್ಯಾತ್ ಅಂತ, ಗುರುನೇ ಆಗೋದಿಲ್ಲ, ಬಂಧುಗಳೇ ಆಗೋದಿಲ್ಲ,
ತಂದೆ ತಂದೆ ಆಗೋದಿಲ್ಲ, ತಾಯಿ ತಾಯಿ ಆಗೋದಿಲ್ಲ, ದೈವ ದೈವ ಆಗೋದಿಲ್ಲ, ಗಂಡ ಗಂಡ ಆಗೋದಿಲ್ಲ, ಇವರು ಯಾರಿಂದಲೂ ನಮಗೆ ಮುಕ್ತಿ ಸಿಗೋದಿಲ್ಲ ಅಂತ ಯಾವಾಗ ಸಮಾಜದೊಳಗೆ ನಾವು ಬಾಳಿ ಬದುಕಬೇಕಾದ ರೀತಿಯನ್ನ ಉಪದೇಶ ಮಾಡ್ಲಿಲ್ಲ ಅಂದ್ರೆ ಇವರ್ಯಾರೋ ಆಯಾಯ ಸ್ಥಾನಕ್ಕೆ ಅರ್ಹರು ಅಂತ ಕರೆಸ್ಕೊಳ್ಳೋದಿಲ್ಲ. ಗುರುವಾಗಿ ಮೊಟ್ಟ ಮೊದಲು ಹೇಳಿಕೊಡಬೇಕಾದದ್ದು ಧರ್ಮವನ್ನ, ಸಮಾಜದೊಳಗೆ ಸುಖ ಶಾಂತಿ ನೆಮ್ಮದಿಗೆ ಏನು ಮಾಡಬೇಕೋ ಅವನ್ನ ತಿಳಿಸ್ಬೇಕು. ಅಂದ್ರೆ ಸಂಸ್ಕಾರವನ್ನ ಕಲಿಸಿದ್ರೆ ಮಾತ್ರ ಗುರು ಅಂತ. ತಾಯಿ ಗುರು, ತಂದೆ ಗುರು, ಪಾಠ ಮಾಡುವ ಗುರುಗಳನ್ನ ಗುರು, ಇವರೆಲ್ಲರನ್ನ ಗುರು ಅಂತ ಕರಿತಾ ಇದ್ದೇವೆ. ಅವರೊಳಗೆ ಗುರುತ್ವ ಬರೋದು ಯಾವಾಗ ಅಂದ್ರೆ ಅವರು ಮೊದಲು ನಮಗೆ ಸಂಸ್ಕಾರ ಕಲಿಸಿಕೊಟ್ಟಾಗ ಅವರು ಗುರುಗಳಾಗ್ತಾರೆ. ಬಂಧುಗಳು ಅಂದ್ರೆ ಸಂಸ್ಕಾರದ ಬಂಧನಕ್ಕೆ ನಾವು ಒಳಗಾದ್ರೆ ಮಾತ್ರ ನಮ್ಮ ಎಲ್ಲ ರಿಲೇಟಿವ್ಸ್ ಯಾರಿದ್ದಾರೆ ಅವರೆಲ್ಲ ಬಂಧುಗಳು ಅಂತ ಆಗ್ತಾರೆ. ಅವರೂ ಸಂಸ್ಕಾರ ಬಿಟ್ಟವರು, ನಾವು ಸಂಸ್ಕಾರ ಬಿಟ್ಟವರು ಅಂದ್ರೆ ಇದು ಸರಿಯಾದ ಕ್ರಮ ಅಲ್ಲ. ಅವರು ಬಂಧುಗಳು ಬಂಧುಗಳೇ ಅಲ್ಲ, ಅವರು ವ್ಯರ್ಥ ಅಂತ ಆ ಎಲ್ಲರನ್ನ ನಿಂದಿಸಿ ಎಲ್ಲರ ಕರ್ತವ್ಯ ಪ್ರಜ್ಞೆಯನ್ನ ಜಾಗೃತಗೊಳಿಸಿದಂತಹ ರೂಪ ಅದು ಋಷಭ ನಾಮಕನಾಗಿ ಭಗವಂತ ಮಾಡಿದಂತಹ ದೊಡ್ಡ ಸಾಧನೆ ಅದು ಋಷಭ ಅನ್ನುವಂತಹ ರೂಪ. ಈ ರೀತಿ ಅವನು ಎಲ್ಲರೂ ಮುಕ್ತಿಯನ್ನ ಹೊಂದಬೇಕು ಅಂದ್ರೆ ಭೋಗ ಜೀವನದಿಂದ ವಿಮುಖರಾಗಿ ಸಾಮಾಜಿಕ ಸೇವೆ, ಅದು ನಮ್ಮ ಗುರುಗಳು ಕೂಡ ಸದಾ ಪ್ರತಿಪಾದನೆ ಮಾಡ್ತಾ ಇದ್ದಿದ್ದು ಇದನ್ನೇ. ಎರಡು ಜೀವನದೊಳಗೆ ಬೇಕು, ಎರಡನ್ನ ಬಿಡಬೇಕು, ಎರಡನ್ನ ಹಿಡಿಬೇಕು ಅಂತ ಸದಾ ಕಾಲ ಹೇಳ್ತಾ ಇದ್ರು. ಒಂದು ಭ್ರಷ್ಟಾಚಾರ, ಒಂದು ದುರ್ವ್ಯಸನ, ಎರಡನ್ನ ಬಿಡಬೇಕು. ಇದು ಸಮಾಜದ ದೊಡ್ಡ ಪಿಡುಗಿದೆ, ಇದನ್ನ ಹೊರಗೆ ಹಾಕಬೇಕು ಅಂತ ಹೇಳ್ತಾ ಇದ್ರು. ಭ್ರಷ್ಟಾಚಾರ ದುರ್ವ್ಯಸನವನ್ನ ಬಿಡಬೇಕು, ದೇವ ಸೇವೆ ದೇಶ ಸೇವೆ ಎರಡನ್ನ ಸದಾ ಕಾಲ ಮಾಡಬೇಕು. ಇದು ನಮ್ಮ ಗುರುಗಳ ನಿರಂತರವಾಗಿ ಎಲ್ಲ ಸಂದೇಶಗಳಲ್ಲಿ ಹೇಳಿದಂತಹ ಒಂದು ಮಾತು. ಅಂಥ ಆ ಋಷಭನಾಮಕ ಭಗವಂತನ ಸಂದೇಶದಿಂದಾಗಿ ಅವನ ಮಹತ್ತರವಾದಂತಹ ವ್ಯಕ್ತಿತ್ವದ ಪರಿಚಯ ನಮಗಾಗ್ತಾ ಇದೆ. ಅಂತೂ ವೃಷಭನಾಗಿ ಇಷ್ಟೆಲ್ಲ ಉಪದೇಶ, ಮುಖ್ಯವಾಗಿ ತ್ಯಾಗ ಜೀವನದ ಉಪದೇಶವನ್ನ ಮಾಡಿ ಮುಂದೆ ಇನ್ನೊಂದು ಅವತಾರದಿಂದ ಭಗವಂತ ಭೂಮಿಯಲ್ಲಿ ಬಂದಿದ್ದಾನೆ. ಅದೇ ಹಯಗ್ರೀವ ಅಂತ. ಸೋದೆಯ ವಾದಿರಾಜ ತೀರ್ಥರಿಗೆ ಒಲಿದಂತಹ ರೂಪ ಹಯಗ್ರೀವ ರೂಪ. ಈ ಹಯಗ್ರೀವ ಅವತಾರವನ್ನ ಭಗವಂತ ತಾಳಿದ್ದೇ ವೇದಗಳ ರಕ್ಷಣೆಗೆ. ಜ್ಞಾನ ಮಾರ್ತಾಂಡ ಅಂದ್ರೆ ಜ್ಞಾನ ಸೂರ್ಯ, ಜಗತ್ತಿನ ತುಂಬ ತನ್ನ ಜ್ಞಾನದ ಕಿರಣಗಳಿಂದ ಬೆಳಕನ್ನ ಸೂಸಿದಂತಹ ಮಹಾ ಅವತಾರ ಅಂದ್ರೆ ಅದು ಹಯಗ್ರೀವ ಅವತಾರ. ಯಾಕೆ ಅವತಾರ ಮಾಡಿದ? ಬ್ರಹ್ಮದೇವರನ್ನ ನಾಭಿ ಕಮಲದಿಂದ ಸೃಷ್ಟಿ ಮಾಡಿದ. ಕಮಲನಾಭ ಅಂತ ಭಗವಂತನಿಗೆ ಹೆಸರು, ಪದ್ಮನಾಭ ಕಮಲನಾಭ ಅಂತ ಹೆಸರು. ಆ ನಾಭಿ ಕಮಲದಿಂದ ಬ್ರಹ್ಮದೇವರು ಹುಟ್ಟಿ ಬಂದ್ರು. ಆ ಬ್ರಹ್ಮದೇವರನ್ನ ಹುಟ್ಟಿಸುವಾಗ ಆ ಕಮಲದಿಂದ ಬ್ರಹ್ಮದೇವರು ಹೊರಗೆ ಬರುವಾಗ ಒಂದೆರಡು ಹನಿಗಳು ಹೊರಗೆ ಬಂದು, ಒಂದು ತಾಮಸ ಹನಿ, ಮತ್ತೊಂದು ರಾಜಸ ಹನಿ ಅಂತ. ತಾಮಸ ಬಿಂದು, ರಾಜಸ ಬಿಂದು ಅಂತ ಕರೀತಾರೆ. ಆ ಎರಡು ಬಿಂದುಗಳಿಂದ ಹುಟ್ಟಿದವರೇ ಮಧು ಕೈಟಭ ಅನ್ನುವಂತಹ ರಾಕ್ಷಸರು. ಮಧು ಕೈಟಭ ಅಂತ ಇಬ್ಬರು ರಾಕ್ಷಸರು. ಇವರು ಭಗವಂತನ ಕಿವಿಯಿಂದ ಹುಟ್ಟಿದ್ದಾರೆ ಅಂತನೂ ಕೂಡ ಪ್ರಸಿದ್ಧಿ ಇದೆ. ಅಂತೂ ಮಧು ಮತ್ತು ಕೈಟಭ ಅನ್ನುವಂತಹ ಇಬ್ಬರೇನು ರಾಕ್ಷಸರು ಬಂದ್ರು, ಇವರು ಬ್ರಹ್ಮದೇವರಿಗೆ ಸೃಷ್ಟಿ ಮಾಡುವಂತ ದೇವರ ಆದೇಶ ಮಾಡಿದ್ದ. ಸೃಷ್ಟಿ ಮಾಡ್ಲಿಕ್ಕೆ ಮೂಲವಾಗಿ ಬ್ರಹ್ಮದೇವರ ಹತ್ರ ಇದ್ದ ಬಲ ಅಂದ್ರೆ ವೇದದ ಬಲ. ವೇದಗಳನ್ನ ಮುಂದೆ ಇಟ್ಟುಕೊಂಡು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಈ 4 ವೇದಗಳನ್ನ ಇಟ್ಟುಕೊಂಡು ಅದರ ಬಲದಿಂದ ಸೃಷ್ಟಿ ಕಾರ್ಯ ಮಾಡಬೇಕು ಅಂತ ಬ್ರಹ್ಮದೇವರು ಸನ್ನದ್ಧರಾಗಿದ್ರು. ಈ ಮಧುಕೈಠವರೇನು ಬಂದ್ರು, ಇವರು 4 ವೇದ ಅಂದ್ರೆ 4 ಮೂರ್ತಿಗಳ ತರ ಇದ್ವು. 4 ವೇದ ಪ್ರತಿಪಾದ್ಯವಾದ 4 ಮೂರ್ತಿಗಳು. ಆ 4 ಮೂರ್ತಿಗಳನ್ನ ಅಪಹಾರ ಮಾಡಿಕೊಂಡು ತಾವು ಪಾತಾಳಕ್ಕೆ ಇಳಿದು ಬಿಡ್ತಾರೆ. ಅವಾಗ ಬ್ರಹ್ಮದೇವರಿಗೆ ವೇದನೆ ಸಿಗಲಿಲ್ಲ. ವೇದ ಸಿಗದೆ ಇದ್ದಾಗ ವೇದದ ಬಲ ಇಲ್ಲದೆ ನಾನು ಹೆಂಗೆ ಸೃಷ್ಟಿ ಮಾಡಬೇಕು ಅಂತ ಚಿಂತಾಕ್ರಾಂತರಾಗಿ ಆ ಎಲ್ಲರನ್ನ ಉದ್ಧಾರ ಮಾಡುವಂತಹ ಶರಣು ಸಕಲೋದ್ಧಾರ ಅಂತ ಭಗವಂತನನ್ನು ಕೊಂಡಾಡಿದಂತೆ ಎಲ್ಲರನ್ನ ಉದ್ಧರಿಸುವಂತಹ ಏಕಮಾತ್ರ ವ್ಯಕ್ತಿ ಸರ್ವೋತ್ತಮನಾದ ನಾರಾಯಣ. ಅವನಿಗೆ ಮೊರೆ ಹೋಗ್ತಾರೆ, ವೇದ ರಾಶಿ ಇಲ್ಲ, ನಿನ್ನ ಸೃಷ್ಟಿ ಮಾಡು ಅನ್ನುವಂತಹ ಆದೇಶ ಇದೆ. ಆ ಆದೇಶ ಪರಿಪಾಲನೆ ಮಾಡ್ಲಿಕ್ಕೆ ವೇದ ಬೇಕು, ವೇದ ಇಲ್ಲದೆ ಹೆಂಗ ನಾನು ಸೃಷ್ಟಿ ಮಾಡ್ಲಿ ಅಂತ ಕೇಳಿದಾಗ ಭಗವಂತ ಪ್ರಸನ್ನನಾಗಿ ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ತಿಳಿಸಿ ತಾನೇ ಹಯಗ್ರೀವ ರೂಪವನ್ನ ತಾಳ್ತಾನೆ. ಬಿಳಿಯಾದಂತಹ ಕುದುರೆಯ ರೂಪವನ್ನ ತಾಳಿ, ಕುದುರೆಯ ಮುಖ, ಗ್ರೀವ ಅಂದ್ರೆ ಕುತ್ತಿಗೆ, ಹಯಗ್ರೀವ ಅಂದ್ರೆ ಕುತ್ತಿಗೆಯ ಪರ್ಯಂತ ಕುದುರೆ. ಆ ಕುದುರೆಯ ರೂಪವನ್ನ ತಾಳಿ, ಕುದುರೆ ಬಂದಿದೆ, ಚೆಲ್ವ ಕುದುರೆ ಬಂದಿದೆ, ಬಿಳಿ ಕುದುರೆ ಬಂದಿದೆ ಅಂತ
ಏನು ದಾಸರಾಯರು ಅನೇಕ ಪದ್ಯಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅಂಥ ಕುದುರೆ ರೂಪವನ್ನ ತಾಳಿ ಅವರೆಲ್ಲಿದ್ರೋ ಅದೇ ಪಾತಾಳಕ್ಕೆ ಹೋಗಿ ಅಲ್ಲಿ ಅತೀ ಸುಂದರ ಧ್ವನಿಯಿಂದ ಸಾಮಗಾನವನ್ನ ಶುರು ಮಾಡ್ತಾನೆ ಭಗವಂತ. ಹಯಗ್ರೀವ ರೂಪದಿಂದ ಸಾಮಗಾನ ಮಾಡ್ತಾನೆ. ಆ ಸಾಮಗಾನದಿಂದ ಆ ಮಧುಕೈಟವರಿಬ್ಬರೂ ಕೂಡ ಅವರು ಮೋಹಿತರಾಗಿ ಬಿಡ್ತಾರೆ. ಈ ಸುಂದರವಾದ ಧ್ವನಿಗೆ ಮಧು ಮತ್ತು ಕೈಟಭ ಇಬ್ಬರೂ ಮೋಹಿತರಾಗಿ ತಾವು ಹೊರಗೆ ಬರ್ತಾರೆ. ಬರುವಾಗ ವೇದಗಳನ್ನೆಲ್ಲ ಹಿಡ್ಕೊಂಡು ಬಂದಿರ್ತಾರೆ. ಆ ವೇದಗಳೆಲ್ಲ ಬಂದಾಗ ಅವರಿಬ್ಬರು ಮೋಹಿತರಾಗಿ ಕಣ್ಣು ಮುಚ್ಚಿ ತಾವೆಲ್ಲ ಮರೆತು ಬರುವಾಗ ವೇದಗಳನ್ನ ಭಗವಂತ ಹಿಡ್ಕೊಂಡು ಬಿಡ್ತಾನೆ. ಹಿಡ್ಕೊಂಡು ಓಡಿ ಬರುವಾಗ ಅವನ ಹಿಂದೆ ಬಂದಂತಹ ಆ ಮಧುಕೈಟವರನ್ನ ಸಂಹಾರ ಮಾಡಿ ಇಡೀ ವೇದರಾಶಿಯನ್ನ ತಂದು 4 ವೇದಗಳನ್ನ 4 ಮುಖದ ಚತುರ್ಮುಖ ದೇವರಿಗೆ, ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶವನ್ನ ಮಾಡಿ ಆ ಇಡೀ ವೇದ ರಾಶಿಯನ್ನ ರಕ್ಷಣೆ ಮಾಡ್ತಾನೆ. ತನ್ನ ಮೂಲಕ ವೇದ ರಕ್ಷಕನಾಗಿ ಇಡೀ ಜಗತ್ತಿನ ತುಂಬ ತಾನು ಜ್ಞಾನ ಕಿರಣವನ್ನ ಬೀರಿ ಜಗತ್ತಿಗೆ ಜ್ಞಾನದ ಪ್ರಕಾಶವನ್ನ ಕೊಟ್ಟಿದ್ದಾನೆ. ಇಂತಹ ಹಯಗ್ರೀವ ರೂಪಿ ಭಗವಂತನ ಮತ್ತು ತ್ಯಾಗ ಜೀವನವೇ ದೊಡ್ಡದು, ಭೋಗ ಜೀವನವನ್ನ ಬಿಡಬೇಕು, ಎಲ್ಲವೂ ನಡೆಯೋದು ಆ ಭಗವಂತನಿಂದ ಅಂತ ತ್ಯಾಗದ ಪಾಠವನ್ನ ಮಾಡಿದ ಋಷಭನಾಮಕ ಭಗವಂತನ ಮತ್ತು ಪೃಥುವಿನಲ್ಲಿ ಪೃಥುವಾಗಿ ಜಗತ್ತಿಗೆ ಸಮೃದ್ಧರಿತವಾದಂತಹ ಇಡೀ ಜಗತ್ತಿನೊಳಗೆ ಧರ್ಮ ಭೂಯಿಷ್ಠವಾದ ಸಮಾಜದ ನಿರ್ಮಾಣವನ್ನ ಮಾಡಿಕೊಟ್ಟಂತಹ ಪೃಥು ಅವತಾರ. ಈ ಎಲ್ಲ ಅವತಾರಗಳ ಚಿಂತನೆಯಿಂದ ಈ ಎಲ್ಲ ಭಗವದ್ ರೂಪಗಳು ನಮಗೆ ವಿಶೇಷವಾದ ಜ್ಞಾನವನ್ನ ಕೊಟ್ಟು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥಿಸಿ 2 ಮಾತುಗಳನ್ನ ಅಸ್ಮದ್ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.